ನಮಸ್ಕಾರ ಎಲ್ಲರಿಗೂ. ನಾನು ಮಹೇಶ್ವರಿ. ಇದು ನನ್ನ ಶ್ರೀ ಮಹಾವಿಷ್ಣು ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣಿ ದೇವಿಯರ ನಡುವೆ ನಡೆದ ಒಂದು ಸಂಭಾಷಣೆಯನ್ನು ಕಥೆಯ ರೂಪದಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ಮಹಾಭಾರತ ಯುದ್ಧ ಮುಗಿದ ನಂತರ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ತನ್ನ ಅರಮನೆಗೆ ವಾಪಸ್ಸಾದಂಥ ಒಂದು ಸಂದರ್ಭದಲ್ಲಿ ರುಕ್ಮಿಣಿ ದೇವಿ ಕೃಷ್ಣನ ಕೇಳ್ತಾಳೆ, ಪಿತಾಮಹ ಭೀಷ್ಮರು ಮತ್ತು ಗುರು ದ್ರೋಣಾಚಾರ್ಯರು ಜೀವನದುದ್ದಕ್ಕೂ ಒಳ್ಳೆಯ ರೀತಿಯಲ್ಲಿ ಬದುಕಿದಂಥವ್ರು, ಪ್ರಾಮಾಣಿಕತೆಯಿಂದ ಬದುಕಿದಂಥವ್ರು, ತೀರ ಸಜ್ಜನಿಕೆಯಿಂದ ಬದುಕಿದಂಥವ್ರು, ಇಂಥವ್ರು ಯಾಕೆ ಕೊಲ್ಲಿಸಲ್ಪಟ್ಟರು? ಮತ್ತು ಇಂಥ ಒಂದು ಕೃತ್ಯಕ್ಕೆ ನೀನು ಸಹಾಯ ಮಾಡಿದೆ, ಸಪೋರ್ಟ್ ಮಾಡಿದೆ, ಭಾಗಿಯಾಗಿದ್ದೆ ಯಾಕೆ ಕೃಷ್ಣ ಅಂತ ಕೇಳ್ತಾಳೆ. ಸಹಜವಾಗಿ ಹೆಂಡ್ತೀರು ಏನೇ ಕೇಳಿದ್ರು ಗಂಡಂದರು ಅದಕ್ಕೆ ಸರಿಯಾಗಿ ಉತ್ತರ ಕೊಡಲ್ಲ, ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಅಥವಾ ಹಾರಿಕೆ ಉತ್ತರ ಕೊಡ್ತಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಕೇಳಬೇಕಾ, ಅವನು ಮೊದಲೇ ಕಪಟ ನಾಟಕ ಸೂತ್ರಧಾರಿ ಅಂತ ಹೆಸರುವಾಸಿಯಾಗಿರೋನು. ಅವನು ಅಷ್ಟೇ ಸತಾಯಿಸ್ತಾನೆ, ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಆದರೆ ರುಕ್ಮಿಣಿ ಬಿಡಲ್ಲ, ಹಠ ಮಾಡಿ ಕೇಳ್ತಾಳೆ. ಆಗ ಕೃಷ್ಣ ಹೇಳಲೇಬೇಕಾಗಿ ಬರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಹೌದು, ಖಂಡಿತವಾಗ್ಲೂ ನೀ ಹೇಳಿದ ನಿಜ. ನಿಸ್ಸಂದೇಹವಾಗಿ ಪಿತಾಮಹ ಭೀಷ್ಮರು ಮತ್ತು ಗುರು ದ್ರೋಣಾಚಾರ್ಯರು ಜೀವನದುದ್ದಕ್ಕೂ ತುಂಬ ಪ್ರಾಮಾಣಿಕತೆಯಿಂದ ಒಳ್ಳೆಯ ರೀತಿಯಲ್ಲಿ ಸಜ್ಜನಿಕೆಯಿಂದ ಬದುಕಿದಂಥವರು. ಆದರೆ ಅವರು ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ಅವರ ಸಂಪೂರ್ಣ ಪುಣ್ಯವನ್ನು ಅವರು ನಾಶ ಮಾಡ್ಕೊಂಡ್ಬಿಟ್ರು ಅಂತ. ಆಗ ರುಕ್ಮಿಣಿ ಕೇಳ್ತಾಳೆ, ಹೌದಾ, ಅಂಥದ್ದೇನು ತಪ್ಪು ಮಾಡಿದ್ರು ಅಂತ. ಆಗ ಕೃಷ್ಣ ಹೇಳ್ತಾನೆ, ಒಬ್ಬ ಸ್ತ್ರೀ ಅಸಹಾಯಕಳಾಗಿ ತುಂಬಿದ ಸಭೆಯಲ್ಲಿ ಮಾನಭಂಗಕ್ಕೆ ಒಳಗಾಗ್ತಿರುವಾಗ ಈ ಹಿರಿಯರ ಎನಿಸ್ಕೊಂಡವರು ಅಲ್ಲೇ ಉಪಸ್ಥಿತರಿರ್ತಾರೆ. ಜೊತೆಗೆ ಇವ್ರಿಗೆ ಆ ಹೀನಕೃತ್ಯವನ್ನು ತಡೆಯುವಂಥ ಎಲ್ಲ ಅಧಿಕಾರನೂ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಶಕ್ತಿ ಇರುತ್ತೆ. ಆದರೂ ಸಹ ಇವರು ನಿಸ್ಸಹಾಯಕ ರೀತಿ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಈ ಒಂದು ಹೀನ ಕೃತ್ಯದಿಂದ ಇವರು ಜೀವನದುದ್ದಕ್ಕೂ ಸಂಪಾದಿಸ್ಕೊಂಡು ಬಂದಿದ್ದಂಥ ಪುಣ್ಯ, ಪ್ರಾಮಾಣಿಕತೆ ಎಲ್ಲವೂ ನಾಶವಾಗೋಯ್ತು ಅಂತ. ಆಗ ರುಕ್ಮಿಣಿ ಕೇಳ್ತಾಳೆ, ಸರಿ ಆಯಿತು, ಇವ್ರದ್ದೇನೋ ಸರಿ, ಕರ್ಣ ಏನು ಮಾಡಿದ್ದ? ಕರ್ಣ ಜೀವನದುದ್ದಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡ್ಕೊಬಂದಿದ್ದ, ದಾನ ಧರ್ಮ ಮಾಡಿದ್ದ, ತನ್ನ ಮನೆಗೆ ಬಂದವ್ರನ್ನ ಯಾರನ್ನೂ ಬರಿಗೈಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ, ಜೊತೆಗೆ ದಾನಶೂರ ಕರ್ಣ ಅಂತ ಹೆಸರು ಪಡ್ಕೊಂಡಿದ್ದ. ಆದರೂ ಕರ್ಣ ಯಾಕೆ ಕೊಲ್ಲಿಸಲ್ಪಟ್ಟ ಅಂತ ಕೇಳ್ತಾಳೆ ರುಕ್ಮಿಣಿ. ಆಗ ಕೃಷ್ಣ ಹೇಳ್ತಾನೆ, ಹೌದು, ಖಂಡಿತವಾಗಿಯೂ ಕರ್ಣನ ಮನೆಗೆ ಬಂದವ್ರನ್ನ ಕರ್ಣ ಬರಿಗೈಯಲ್ಲಿ ಯಾರನ್ನೂ ವಾಪಸ್ ಕಳಿಸಿಲ್ಲ. ಆದರೆ ಬಾಲಕ ಅಭಿಮನ್ಯು ಇಂತಿಂಥ ಅತಿರಥ ಮಹಾರಥರಿರುವಂಥ ಒಂದು ಸೈನ್ಯದ ವಿರುದ್ಧ ಒಬ್ಬನೇ ಏಕಾಂಗಿಯಾಗಿ, ಅದರಲ್ಲೂ ಛಲದಿಂದ ಯಶಸ್ವಿಯಾಗಿ ಹೋರಾಟ ಮಾಡಿ ಕೊನೆಗೆ ಅವನು ಸಾಯುವಂಥ ಸ್ಥಿತಿ ತಲುಪಿದಾಗ ಈ ಪಕ್ಕದಲ್ಲೇ ಇದ್ದ ಕರ್ಣನ ಕುಡಿಯೋಕ್ಕೆ ನೀರು ಕೇಳ್ತಾನೆ. ಕರ್ಣನ ಪಕ್ಕದಲ್ಲಿ ಒಂದು ಹಳ್ಳದಲ್ಲಿ ಸ್ವಚ್ಛವಾದ ಕುಡಿಯೋಕ್ಕೆ ಯೋಗ್ಯವಾದಂತಹ ನೀರಿರುತ್ತೆ. ಆದರೆ ಕರ್ಣ ದುರ್ಯೋಧನನ ಸ್ನೇಹ ಬಂಧಕ್ಕೆ ಕಟ್ಟು ಬಿದ್ದು ಸಾಯ್ತಾ ಇರೋ ವ್ಯಕ್ತಿಗೆ ಕುಡಿಯೋಕ್ಕೆ ನೀರು ಕೊಡಲಿಲ್ಲ. ಹಾಗಾಗಿ ಅವನ ಜೀವನದುದ್ದಕ್ಕೂ ಅಷ್ಟೆಲ್ಲ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರೂ ಸಹ ಎಲ್ಲವನ್ನು ತಾನೇ ತನ್ನ ಕೈಯಾರೆ ನಾಶ ಮಾಡ್ಕೊಂಡು ಬಿಟ್ಟ. ಜೊತೆಗೆ ಅದೇ ಒಂದು ಹಳ್ಳದಲ್ಲಿ ಕರ್ಣನ ರಥದ ಚಕ್ರ ಸಿಲುಕಿ ಅವನು ಕೊಲ್ಲಲ್ಪಟ್ಟ ಅಂತ. ಈ ಒಂದು ಪ್ರಸಂಗದಲ್ಲಿ ಅಂದರೆ ಇದರಲ್ಲಿ ನನಗೆ ಏನು ಅನಿಸುತ್ತೆ ಅಂತ ಅಂದರೆ, ಒಂದೊಂದು ಸಲ ಕರ್ಮ ಎಷ್ಟು ಬ್ಯೂಟಿಫುಲ್ ಅಲ್ವಾ, ವಾವ್ ಅಂತ ಆಶ್ಚರ್ಯ ಆಗುತ್ತೆ, ಅಷ್ಟೇ ಭಯನೂ ಆಗುತ್ತೆ ಒಂದೊಂದು ಸಲ. ಈ ಒಂದು ಕಥೆಯಿಂದ ನಮಗೆ ಏನು ಒಂದು ಅರ್ಥ ಮಾಡ್ಕೊಬೋದು ನಾವು ಅಂತ ಅಂದರೆ, ಎಷ್ಟೋ ಸಲ ನಾವು ಅಂದ್ಕೊತೀವಿ, ಇನ್ಕ್ಲೂಡಿಂಗ್ ಮೀ, ಯಾಕೆ ನಮಗೆ ಹೀಗೆ, ನಾವು ಸರಿದಾರಿಲಲ್ಲೇ ನಡೀತಿದ್ದೀವಲ್ಲ, ಒಳ್ಳೆ ರೀತಿಯಲ್ಲೇ ಬದುಕ್ತಿದ್ದೀವಲ್ಲ, ಯಾರಿಗೂ ತೊಂದರೆ ಕೊಡ್ತಿಲ್ವಲ್ಲ, ಯಾಕೆ ನಮಗೆ ಹೀಗೆ ಆಗ್ತಿದೆ ಅಂತ ಎಷ್ಟೋ ಸಲ ಅನಿಸುತ್ತೆ. ಮೇ ಬಿ ಇದು ಒಂದು ರೀಸನ್ ಆಗಿರ್ಬೋದೇನೋ. ಹೇಗೆ ಅಂದರೆ, ಎಷ್ಟೋ ಸಲ ನಮ್ಮ ನಿರ್ಲಕ್ಷ್ಯದಿಂದ, ನಮ್ಮ ಬೇಜವಾಬ್ದಾರಿತನದಿಂದ, ಮತ್ತು ಇದೇನು ಸಣ್ಣ ತಪ್ಪು ಅನ್ನೋ ಒಂದು ಅಸಡ್ಡೆಯಿಂದ, ಅಥವಾ ನಮ್ಮ ಅಜ್ಞಾನದಿಂದ, ನಮ್ಮ ಕಡಿಮೆ ತಿಳುವಳಿಕೆಯಿಂದ, ಮತ್ತು ನಾನೇ ಸರಿ, ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ, ನನ್ನ ಆಲೋಚನೆ ಕರೆಕ್ಟಾಗಿದೆ ಅನ್ನೋ ಒಂದು ಸಣ್ಣ ಈಗೋಯಿಂದ ನಾವು ಎಷ್ಟೋ ಸಲ ಗೊತ್ತಿಲ್ಲದೆ ಇರೋ ಥರ ಎಷ್ಟೋ ತಪ್ಪುಗಳನ್ನ ಮಾಡಿರಬಹುದು. ಅದರಿಂದ ಯಾರಿಗೋ ತೊಂದರೆ ಆಗಿರ್ಬೋದೇನೋ. ಹಾಗಾಗಿ ತುಂಬ ಯೋಚನೆ ಮಾಡಿಕೊಂಡು ಭಾಳ ಕೇರ್ಫುಲ್ಲಾಗಿ, ಎಚ್ಚರಿಕೆಯಿಂದ, ಪ್ರಜ್ಞಾವಂತರಾಗಿ ಬದುಕೋಣ ಅಂತ ಹೇಳ್ತಾ, ಏನಾದರೂ ತಪ್ಪುಗಳು ಲೋಪದೋಷಗಳಾಗಿದ್ದರೆ ಖಂಡಿತ ಕ್ಷಮೆ ಇರಲಿ. ಮತ್ತು ತಾಯಿ ವಾಗ್ದೇವಿಗೆ ನನ್ನ ನಮಸ್ಕಾರಗಳು.
ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕಥೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.